ಅದೇ ಸ್ಟೇಡಿಯಂನಲ್ಲಿ ಕಳೆದ ವರ್ಷ ನಡೆದ ಒಂದು ಘಟನೆ, ಆ 11 ಜನರ ಸಾವು ಇಡೀ ಕರ್ನಾಟಕನೇ ಬೆಚ್ಚಿಬೀಳಿಸಿತು. ಬಟ್ ಈಗ ಅದೇ ಸ್ಟೇಡಿಯಂನಲ್ಲಿ ಮತ್ತೆ ಕೂಗಾಟಗಳು, ಕಿರ್ಚಾಟಗಳು ಕಾಣ್ತವೆ. ಇವತ್ತು ನಮ್ಮ RCB ಪ್ಲೇಯರ್ಸು ಪ್ಲೇ ಗ್ರೌಂಡ್ ಗಿಳಿತಿರೋದು ಕೈಗೆ ಒಂದು ಬ್ಲ್ಯಾಕ್ ಪಟ್ಟಿನ ಕಟ್ಕೊಂಡು. IPL ಅಂದ್ರೇನೆ ಹಬ್ಬ, ಅದರಲ್ಲೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಮ್ಯಾಚ್ ಅಂದ್ರೆ ಮಾತ್ರ ಬೆಂಗಳೂರಲ್ಲಂತೂ ಹಬ್ಬನೇ ಮಾಡ್ತೀವಿ. ಪ್ಲೇ ಗ್ರೌಂಡ್ ಅಲ್ಲಿ ಲಾಸ್ಟ್ 10 ಮಂತ್ಸ್ ಇಂದ ಕ್ರಿಕೆಟ್ ಇರಲಿಲ್ಲ. ಈಗ IPL 2026ರ ಉದ್ಘಾಟನಾ ಪಂದ್ಯ ಅಲ್ಲೇ ನಡೆಯುತ್ತಿದೆ. ಅದರಲ್ಲೂ ಸನ್ರೈಸರ್ಸ್ ಹೈದರಾಬಾದ್ ಆಪೋಸಿಟ್ ಆಗಿದೆ. ಆ ಎರಡು ಟೀಮ್ಗಳು ಮುಖಾಮುಖಿ ಆಗ್ತಿದೆ ಅಂದ್ರೆ ಅಲ್ಲಿ ರನ್ಗಳಂತೂ ಹೇಳಂಗೆ ಇಲ್ಲ. 2024ರ ಆ 287 ರನ್ಗಳು ನಮ್ಗೆ ಇನ್ನೂ ನೆನಪಿದೆ. ಆದ್ರೆ ಈ ಸಲ ಸ್ಟೋರಿನೇ ಬೇರೆ. ಮೇ 17, 2025 ಅವತ್ತು ಕೊನೆ ಬಾರಿಗೆ ಇಲ್ಲಿ ಮ್ಯಾಚ್ ನಡೆದಿತ್ತು. ಅದಾದ್ಮೇಲೆ ಏನಾಯ್ತು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು. ಜೂನ್ 4ರಲ್ಲಿ ಆ ನುಗ್ಗಲು ಏನಾಯ್ತು, ಅದಲ್ಲಿ 11 ಜನ ಸತ್ತೋಗ್ತಾರೆ. ಆ ನೋವು ಇನ್ನೂ RCBಗೆ ಇದೆ. ಅದಕ್ಕೋಸ್ಕರ ಇವತ್ತೆಲ್ಲ ಪ್ಲೇಯರ್ಸ್ ಬ್ಲ್ಯಾಕ್ ಆರ್ಮ್ ಬ್ಯಾಂಡ್ ನ ಹಾಕೊಂಡು ಆಟ ಆಡ್ತಿದ್ದಾರೆ. ಸ್ಟೇಡಿಯಂ ಅಲ್ಲಿ ತುಂಬಾ ಬದಲಾವಣೆಗಳಾಗಿದ್ದಾವೆ, ಸೆಕ್ಯೂರಿಟಿ ಜಾಸ್ತಿ ಆಗಿದೆ. ಆದ್ರೆ ಆ ಒಂದು ನೋವು ಮಾತ್ರ ಇವತ್ತಿಗೂ RCBಗೆ ಇದೆ. ಇನ್ನೊಂದ್ ಕಡೆ ಆಟದ ವಿಚಾರಕ್ಕೆ ಬಂದ್ರೆ RCB ಮತ್ತೆ SRH ನಡುವೆ ರೈವಲ್ವಿ ನೋಡಕ್ ಹೋದ್ರೆ ಕೇವಲ 2024ರಲ್ಲಿ ಮಾತ್ರ ಅಲ್ಲ, ಕಳೆದ ಸೀಸನ್ ನಲ್ಲೂ ಕೂಡ SRH ಲಕ್ನೋನಲ್ಲಿ 231 ರನ್ ಹೊಡೆದಿತ್ತು. ಅದರಲ್ಲೂ ಈ ಸಲ ಚಿನ್ನಸ್ವಾಮಿ ಪಿಚ್ ಹೇಗಿದೆ ಅಂದ್ರೆ ಕಂಪ್ಲೀಟ್ ಬ್ಯಾಟಿಂಗ್ ಪ್ಯಾರಡೈಸ್ ಅಂತಾನೆ ಹೇಳ್ಬೋದು. RCB ಹತ್ರ ಬ್ಯಾಟಿಂಗ್ ಪವರ್ ಹೌಸ್ ಇದೆ ಹೌದು, ಬಟ್ ಬೌಲಿಂಗ್ ವೀಕ್ ಇದೆ ಅನ್ಸುತ್ತೆ. ಸ್ಟಾರ್ ಬೌಲರ್ ಎಸ್ಎಲ್ ವುಡ್ ಇನ್ನೂ ಕೂಡ ತಂಡಕ್ಕೆ ಫಿಟ್ ಆಗಿಲ್ಲ. ಯಶ್ ದಯಾಳ್ ಈ ಸೀಸನ್ ಇಂದಲೇ ಹೊರಗಡೆ ಇದ್ದಾರೆ. ಈಗ RCB ಹತ್ರ ಇರೋದು ಒಬ್ಬ ಎಕ್ಸ್ಪೀರಿಯನ್ಸ್ ಬೌಲರ್, ಅದು ಭುವನೇಶ್ವರ್ ಕುಮಾರ್. ಹೌದು, ನಮ್ಮ ಹತ್ರ ಬೌಲಿಂಗ್ ಅಟ್ಯಾಕ್ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಇಯರ್ ಗೆದ್ದಿದೆ ಬೌಲಿಂಗ್ ಅಂತಾನೆ ಹೇಳ್ಬೋದು. ಆದ್ರೆ ಈ ಸಲ ಪರಿಸ್ಥಿತಿ ತುಂಬಾನೇ ಚೇಂಜ್ ಆಗಿದೆ. ಅದರಲ್ಲೂ ಮೊದಲು 2-3 ಪಂದ್ಯಗಳನ್ನ ನೋಡೋಕೋರೆ ಕಷ್ಟ ಅಂತಾನೆ ಹೇಳ್ಬೋದು. SRH ಕಡೆ ನೋಡಿದ್ರೆ ಅಲ್ಲಿರೋರು ಒಬ್ರಿಗಿಂತ ಒಬ್ರು ಕಿಶನ್ ಟೀಮ್ ಲೀಡರು, ಮತ್ತೆ ಅಭಿಷೇಕ್ ಶರ್ಮಾ, ಡ್ರಾವಿಡ್ ಸೈಡ್ ಮತ್ತೆ ಎನ್ರೀಸ್ ಕ್ಲಾಸ್ ಅನ್ನಿದ್ದಾರೆ. ಲಾಸ್ಟ್ ಸಲಿ ಅಪೋಸಿಟ್ ಬೌಲರ್ಗಳನ್ನ ಯಾವ ತರ ಅವರು ಸೋಲ್ಸಿದ್ರು ನಾವು ನೋಡಿದೀವಿ. ಸುಮಾರು 511 ರನ್ ನೋಡಿದ್ರು. ಹೈದರಾಬಾದ್ ಅನ್ನೋದು ಒಂದು ಕಂಫರ್ಟ್ ಝೋನ್. ಪವರ್ ಪ್ಲೇ ಅಲ್ಲಿ ಅವರ ಸ್ಕೋರಿಂಗ್ ಗ್ರೇಡ್ 10.54 ಇದೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಅವರು ಯಾವ ತರ ಡೇಂಜರ್ ಆಗಿ ಆಡ್ತಾರೆ ಅಂತ. ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ RCB ಟೀಮ್ಗೆ ಒಬ್ಬ ಹೊಸದಾಗಿ ಎಂಟ್ರಿ ಆಗುವಂತ ಸಾಧ್ಯತೆಗಳಿದಾವೆ. ಅವರೇ ಜಾಕೋಬ್ ಬೆಥಲ್. ಈಗ ಪ್ರಶ್ನೆ ಇರೋದೇನಪ್ಪಾ ಅಂದ್ರೆ ಟೀಮ್ ಡೇವಿಡ್ ಬರ್ತಾರಾ ಅಥವಾ ಬೆಥಲ್ ಇರ್ತಾರಾ ಅಂತ. ಟೀಮ್ ಡೇವಿಡ್ ಕಳೆದ ಸೀಸನ್ ನಲ್ಲಿ ಸ್ಟಾರ್ ಆಗಿದ್ರು, ಬಟ್ ಈಗ ಅವರು ಪ್ರಾಕ್ಟೀಸ್ ಸೆಷನ್ ನಲ್ಲಿ ಕಾಣಿಸ್ಕೊಂಡಿಲ್ಲ. ಹಾಗಾದ್ರೆ RCB ಬೆಥಲ್ ಮೇಲೆ ರಿಸ್ಕ್ ತಗೊಳುತ್ತಾ? ಇದು ಇವತ್ತಿನ ಒಂದು ಸರ್ಪ್ರೈಸ್ ಆಗ್ಬಹುದು. ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಕೃಣಾಲ್ ಪಾಂಡ್ಯ RCB ಪ್ರಾಕ್ಟೀಸ್ ನಲ್ಲಿ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಇವ್ರು ಇವತ್ತು ಆಡ್ತಾರಾ ಇಲ್ವಾ ಅನ್ನೋದು ಕೂಡ ಒಂದು ಸಸ್ಪೆನ್ಸ್ ಆಗಿದೆ. ವಿರಾಟ್ ಕೊಹ್ಲಿ ಬಗ್ಗೆ ಕೋಚ್ ಹೇಳಿರೋದೇನಪ್ಪಾ ಅಂದ್ರೆ ಅವ್ರು ಈ ಬಾರಿ ಮುಂಚೆಗಿಂತ ತುಂಬಾ ಫಿಟ್ ಆಗಿದ್ದಾರೆ. RCB ಅನ್ನೋದು ಬರೀ ಮ್ಯಾಚ್ ಮಾತ್ರ ಅಲ್ಲ, ಅದು ಒಂದು ಎಮೋಷನ್ ಕೂಡ. ಇದೇ ತರ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ.